ಹಾಯ್ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದ ನೀಡಿದ 5 ಗ್ಯಾರಂಟಿಗಳಲ್ಲಿ ಒಂದಾದ ಯುವ ನಿಧಿ ಯೋಜನೆಗೆ ಡಿಸೆಂಬರ್ 26ರಿಂದ ಅರ್ಜಿ ಸ್ವೀಕಾರ ಮಾಡುವುದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಅರ್ಹರು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೋಡೋಣ ಬನ್ನಿ. ಯುವ ನಿಧಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಡಿಸೆಂಬರ್ 26ರಿಂದ ಮತ್ತು ಜನವರಿ 1ರಿಂದ ನಿಮಗೆ ನಿಮ್ಮ ಅಕೌಂಟ್ಗೆ 3,000 ರೂಪಾಯಿ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು 2024 ಜನವರಿ 1ರಿಂದ ನಿಮಗೆ ಸ್ಟಾರ್ಟ್ ಆಗೋದು. ಅರ್ಜಿ ಸಲ್ಲಿಸೋ ಮಾಹಿತಿನ ನೋಡೋಣ ಬನ್ನಿ. ಕರ್ನಾಟಕ ಸರ್ಕಾರ 5 ಗ್ಯಾರಂಟಿಗಳಲ್ಲಿ ಒಂದಾದ ನಿರುದ್ಯೋಗಿ ಪದವೀಧರ ಡಿಪ್ಲೊಮಾ ಪಾಸಾದ ನಿರುದ್ಯೋಗಿಗಳಿಗೆ ನೀಡುವುದಾಗಿ ಘೋಷಣೆ ಮಾಡಿದ್ದ ಯುವ ನಿಧಿ ಯೋಜನೆಗೆ ಸಕಲ ಸಿದ್ಧತೆ ನಡೆಸಿದೆ. ಅದರ ಭಾಗವಾಗಿ ಇಂದಿನಿಂದ ಅಂದರೆ ಡಿಸೆಂಬರ್ 26ರಿಂದ ನಿರುದ್ಯೋಗಿಗಳಿಂದ ಅರ್ಜಿ ಸ್ವೀಕಾರ ಮಾಡಲಾಗಿದೆ. ಸೊ ಪ್ರಮುಖ ದಿನಾಂಕಗಳನ್ನ ನೋಡೋಣ. ಈಗ ಯುವ ನಿಧಿ ಆನ್ಲೈನ್ ಅರ್ಜಿ ಸ್ವೀಕಾರ ಆರಂಭ ಆಗಿರೋದು ಈಗ ಡಿಸೆಂಬರ್ 26, 2023 ಸ್ಟಾರ್ಟ್ ಆಗಿರೋದು. ಮತ್ತು ಯುವ ನಿಧಿ ಯೋಜನೆ ಹಾಗೂ ಅಭ್ಯರ್ಥಿಗಳ ಖಾತೆಗೆ ಹಣ ಜಮಾವಣೆ ಆಗೋದು 1/1/2024ರಿಂದ. ಯುವ ನಿಧಿ ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ ಇಲ್ಲಿ https://sevasindhu.karnataka.gov.in. ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿದ್ದೀನಿ. ಸೊ ನೀವು ಅದನ್ನ ಕ್ಲಿಕ್ ಮಾಡಿ ಹೋಗಿ ಅಪ್ಲೈ ಮಾಡ್ಬೋದು. ಪದವೀಧರ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3,000, ಡಿಗ್ರಿ ಕಂಪ್ಲೀಟ್ ಆದವ್ರಿಗೆ ಡಿಗ್ರಿ ಕಂಪ್ಲೀಟ್ ಆಗಿ 6 ತಿಂಗಳಾದರೂ ಕೆಲಸ ಸಿಕ್ಕಿಲ್ಲದೆ ಹೋದರೆ ನಿಮಗೆ 3,000 ರೂಪಾಯಿ, ಮತ್ತು ಡಿಪ್ಲೊಮಾ ಪಾಸಾಗಿ ಇನ್ನೂ 6 ತಿಂಗಳಾದರೂ ನಿಮಗೆ ಕೆಲಸ ಸಿಕ್ಕಿಲ್ಲ ಅಂದರೆ 1,500 ರೂಪಾಯಿ ಈ ಯೋಜನೆ ಮೂಲಕ ನೀಡಲಾಗುತ್ತದೆ. ಯುವ ನಿಧಿ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ ಉದ್ಯೋಗ ಪಡೆದವರೆಗೆ ಮಾತ್ರ 2 ವರ್ಷ ಗರಿಷ್ಠ ಅವಧಿವರೆಗೆ ಸೌಲಭ್ಯವನ್ನು ನೀಡಲಾಗುತ್ತೆ. ಅಂದರೆ ಈಗ 2024 ಜನವರಿ 1ರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮಗೆ 2026 ಜನವರಿ 1 ಅಷ್ಟರವರೆಗೆ ಮಾತ್ರ ನಿಮ್ಮ ಖಾತೆಗೆ 3,000 ರೂಪಾಯಿ ಬಂದು ಬೀಳುತ್ತೆ. ಅದಾದಮೇಲೆ ಬೀಳಲ್ಲ. ಈಗೇನಾದ್ರೆ ನೀವು ಅಪ್ಲೈನ ಇನ್ನು 6 ತಿಂಗಳು ಬುಕ್ ಮಾಡ್ತೀರಾ ಅಂದರೆ ನೀವು ಏನಾದ್ರೆ ಜೂನ್ ಟೈಮಲ್ಲಿ ಅಪ್ಲೈ ಮಾಡಿದ್ರೆ ಮತ್ತು 2026 ಜೂನ್ ಟೈಮಲ್ಲಿ ನಿಮಗೆ ಆ ಯೋಜನೆದು ಹಣ ಬರೋದು ನಿಂತೋಗುತ್ತೆ. ಆ ರೀತಿ ಯುವ ನಿಧಿ ಯೋಜನೆಗೆ ಅರ್ಜಿ ಹಾಕಲು ಅರ್ಹತೆಗಳನ್ನ ನೋಡೋಣ ಬನ್ನಿ. 2023ನೇ ಸಾಲಿನ ಶೈಕ್ಷಣಿಕ ಸಾಲಿನಲ್ಲಿ ಪದವಿ ಡಿಪ್ಲೊಮಾ ಪಾಸ್ ಮಾಡಿದ್ದು ಉತ್ತೀರ್ಣರಾದ ದಿನಾಂಕದಿಂದ 180 ದಿನ ಕಳೆದರೂ ಉದ್ಯೋಗ ಪಡೆಯದವರು ಮಾತ್ರ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಅಂದರೆ ನಿಮ್ಮ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಆಗಿ 6 ಮಂತ್ಸ್ ಕಳೆದರೂ ನಿಮ್ಗೆ ಇನ್ನೂ ಕೆಲಸ ಸಿಕ್ಕಿಲ್ಲ ಅಂದರೆ ಮಾತ್ರ ನಿಮಗೆ ಮಾಡೋಕ್ಕಾಗೋದು. ಅಭ್ಯರ್ಥಿಗಳು ಉತ್ತೀರ್ಣರಾದ ದಿನಾಂಕದಿಂದ 6 ತಿಂಗಳವರೆಗೆ ತಮ್ಮ ಅಧಿಕೃತ ಬ್ಯಾಂಕ್ ಖಾತೆಗಳ ವಹಿವಾಟು ಪ್ರತಿಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕಾಗಿರುತ್ತದೆ. ಅಂದರೆ ನಿಮ್ಗೆ ಮಂತ್ಲಿ ಏನಾದರೆ ಅಕಸ್ಮಾತ್ ನೀವು ಪ್ರೈವೇಟ್ ಸೆಕ್ಟರಲ್ಲಿ ಏನಾದರೆ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ ಇಲ್ವಾ ಅಂತ ಕನ್ಫರ್ಮೇಷನ್ಗೋಸ್ಕರ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಇದು ಪಾಸ್ಬುಕ್ಕಲ್ಲಿ ಕರೆಕ್ಟಾಗಿ 6 ಮಂತ್ಸಿಂದ ನಿಮ್ಗೆ ಇನ್ನೂ ಯಾವುದೂ ಡೆಪಾಸಿಟ್ಗಳು ಬಂದಿಲ್ಲ ಅಂತ ಕನ್ಫರ್ಮೇಷನ್ಗೋಸ್ಕರ ಇದನ್ನ ಕೇಳ್ತಿದ್ದಾರೆ. ಉನ್ನತ ಶಿಕ್ಷಣಕ್ಕಾಗಿ ಪ್ರವೇಶ ಪಡೆದು ಅಧ್ಯಯನ ಮಾಡುತ್ತಿರುವ ಅಪ್ರೆಂಟಿಸ್ ಹುದ್ದೆಗಳಿಗೆ ಸೇರಿದವರು ಯಾವುದೇ ಕ್ಷೇತ್ರದಲ್ಲಿ ಹುದ್ದೆ ಪಡೆದವರು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುವುದಿಲ್ಲ. ನೀವು ಯಾವುದೇ ಒಂದು ಸಣ್ಣ ಕೆಲಸ ಕೂಡ ಸೇರಿದ್ರೂ ಇದು ಯೋಜನೆಗೆ ಅರ್ಹರಾಗಲ್ಲ. ಸೊ ಮೂಲ ದಾಖಲೆಗಳು ಏನೇನು ಬೇಕಾಗಿರೋದು ಅಂತ ನೋಡೋಣ. ಅರ್ಜಿ ಸಲ್ಲಿಸಲು ಬೇಕಾಗಿರೋ ದಾಖಲೆಗಳು ಆಧಾರ್ ಕಾರ್ಡ್ ಇರಬೇಕು, ಮತ್ತು 10th ಅಂಕಪಟ್ಟಿ ಇರಬೇಕು, SSLCದು, ಬ್ಯಾಂಕ್ ಖಾತೆ ಪಾಸ್ಬುಕ್ ಪ್ರತಿ ಈಗ 6 ಮಂತ್ಸ್ ಮಾತ್ರ, ಪದವಿ ವೃತ್ತಿಪರ ಕೋರ್ಸ್ ಪಡೆದ ಪ್ರಮಾಣಪತ್ರ, ಡಿಗ್ರಿ ಅಥವಾ ಡಿಪ್ಲೊಮಾ ಪಡೆದ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು. ಕೋರ್ಸ್ ಮುಗಿದು 6 ತಿಂಗಳಾದರೂ ಉದ್ಯೋಗ ಪಡೆಯದ ಕುರಿತು ಸ್ವಯಂ ದೃಢೀಕೃತ ಪ್ರಮಾಣಪತ್ರ ಅಥವಾ ನೋಟ್ರಿ ಇರಬೇಕು ನಿಮ್ಮ ಹತ್ರ. ಹಾಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗೋದು. ಸೊ ಇನ್ನೂವರೆಗೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರುವ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ.